ಇನ್ನು ನಾಳೆ ಹೈಕೋರ್ಟ್ನಲ್ಲಿ ಜಾಲಿವುಡ್ ಸ್ಟುಡಿಯೋ ಅರ್ಜಿ ವಿಚಾರಣೆ ನಡೀತಾ ಇದೆ. ಮಧ್ಯಾಹ್ನ ಅರ್ಜಿಯನ್ನು ವಾಪಸ್ ಪಡೆದಿರಲಿಲ್ಲ ಜಾಲಿವುಡ್ ಸ್ಟುಡಿಯೋಸ್ ಅವರು. ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು, ಬಟ್ ಎಕ್ಸಾಕ್ಟ್ಲಿ ಅವರು ಪಡೆದಿರಲಿಲ್ಲ. ಡಿಸಿಯಿಂದ ಅಧಿಕೃತ ಆದೇಶ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಅವರು ಅವರ ಅರ್ಜಿಯನ್ನು ವಾಪಸ್ ಪಡೆದಿರಲಿಲ್ಲ. ನಾಳೆ ಹೈಕೋರ್ಟ್ನಲ್ಲಿ ಬಿಗ್ ಬಾಸ್ನ ಭವಿಷ್ಯ ನಿರ್ಧಾರವಾಗುತ್ತಾ ಹಾಗಿದ್ರೆ ಈ ಪ್ರಶ್ನೆ ಕಾಡ್ತಾ ಇದೆ. ಇನ್ಫ್ಯಾಕ್ಟ್ ಮಧ್ಯಾಹ್ನದ ಹೊತ್ತಿಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಡಿಸಿ ಅವರು ಮೌಖಿಕವಾಗಿ ಯಾವಾಗ ಆದೇಶ ಕೊಟ್ಟರೋ ಆಗ ಬಿಗ್ ಬಾಸ್ನ ಟೀಮ್, ಇನ್ಫ್ಯಾಕ್ಟ್ ಜಾಲಿವುಡ್ ಸ್ಟುಡಿಯೋಸ್ ಅವರು ಒಂದು ಅರ್ಜಿಯನ್ನು ವಾಪಸ್ ಪಡ್ಕೊಂಡಿದ್ದಾರೆ ಹೈಕೋರ್ಟ್ನಲ್ಲಿ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಯಾವಾಗ ಡಿಸಿ ಅವರಿಂದ ಬರೀ ಮೌಖಿಕ ಆದೇಶ ಮಾತ್ರ ಕೊಡಲಾಗಿತ್ತು, ಅದರ ಜೊತೆಗೆ ಲಿಖಿತವಾಗಿ ಅಂದರೆ ಆರ್ಡರ್ ಕಾಪಿ ಅವರಿಗೆ ಸಿಕ್ಕಿರಲಿಲ್ಲ. ಈ ರೀತಿಯಾಗಿ ಓಪನ್ ಮಾಡಬಹುದು ಅನ್ನುವಂಥ ಒಂದು ಆರ್ಡರನ್ನು ಡಿಸಿ ಮುಖಾಂತರ ಲಿಖಿತ ರೂಪದಲ್ಲಿ ಅವರಿಗೆ ಸಿಕ್ಕಿರಲಿಲ್ಲ. ಹೀಗಾಗಿ ವಾಪಸ್ ಪಡಿಬೇಕು ಅಂತ ತೀರ್ಮಾನ ಮಾಡಿದಂಥ ಜಾಲಿವುಡ್ ಸ್ಟುಡಿಯೋಸ್ ಪರ ವಕೀಲರು ಈಗ ಕೊನೆ ಮೂಮೆಂಟ್ನಲ್ಲಿ ಯಾವಾಗ ಅವ್ರಿಗೆ ಸಿಕ್ಕಿಲ್ವೋ, ಇಲ್ಲ ಅರ್ಜಿನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈಗ ಮತ್ತೊಮ್ಮೆ ಆ ಅರ್ಜಿಯನ್ನು ವಾಪಸ್ ಪಡೆದೆ. ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿದೆ. ಹೀಗಾಗಿ ನಾಳೆ ಮಧ್ಯಾಹ್ನ ಹೈಕೋರ್ಟ್ನಲ್ಲಿ ಇದರ ಭವಿಷ್ಯ ನಿರ್ಧಾರವಾಗುತ್ತೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನ್ಯೂಸ್ ರೂಮಿಂದ ಲೈವ್ನಲ್ಲಿ ಕನೆಕ್ಟೆಡ್ ಆಗಿದ್ದಾರೆ. ನಾಳೆ ಆದರೂ ರಿಲೀಫ್ ಸಿಗುತ್ತಾ ಅಂತ ಸಂದೇಶ್? ಈ ಒಂದು ಅರ್ಜಿ ವಿಚಾರಣೆ ಆದ ನಂತರ ಕೋರ್ಟ್ ಮಾನ್ಯ ಮಾಡುತ್ತಾ, ಬಿಗ್ ಬಾಸ್ ಕಂಟಿನ್ಯೂ ಆಗುತ್ತಾ, ಈ ಪ್ರಶ್ನೆ ಕಾಡ್ತಾ ಇದೆ. ನಾಳೆ ಏನಾಗಬಹುದು ಕೋರ್ಟ್ನಲ್ಲಿ? ರಾಹುಲ್, ಅದು ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆಗುತ್ತೆ ಅಥವಾ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂತಹ ವಿಚಾರ ಆಗುತ್ತೆ. ಅಂದರೆ ಇವರು ಏನೆಲ್ಲ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಒಂದು ಆರ್ಗ್ಯುಮೆಂಟ್ಸನ್ನು ನಡೆಸಿ ಅಥವಾ ವಿಚಾರಣೆಯನ್ನು ನಡೆಸಿ ಅದಾದ ನಂತರ ಎಂಟ್ರಿಮ್ ಏನಾದರೂ ಆದೇಶವನ್ನು ಅಥವಾ ಮಧ್ಯಂತರ ಆದೇಶ ಏನಾದರೂ ಹೊರಬೀಳುತ್ತಾ ಅಥವಾ ಮಧ್ಯಂತರ ರಿಲೀಫ್ ಏನಾದರೂ ಸಿಗುತ್ತಾ ಅದನ್ನು ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಮುದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 2 ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗಿದೆ. ಮೊದಲನೇ ಅರ್ಜಿ ಈ ಒಂದು ಸೀಸ್ ಮಾಡೋದಕ್ಕೂ ಮುನ್ನ ಅಥವಾ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಮುದ್ರೆ ಹಾಕೋಕ್ಕೂ ಮುನ್ನ ಅಂದರೆ 3ನೇ ತಾರೀಕು ಒಂದು ನೋಟಿಸನ್ನು ಸರ್ವ್ ಮಾಡಿರ್ತಾರೆ. ಅಂದರೆ ಇದೇ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಒಂದು ನೋಟಿಸನ್ನು ಸರ್ವ್ ಮಾಡಿರ್ತಾರೆ. ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಅಥವಾ ಆ ನೋಟಿಸನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಅವತ್ತೇ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಜಾಲಿವುಡ್ ಸ್ಟುಡಿಯೋಸ್ ಅವರು ಮಾಡಿರ್ತಾರೆ. ಅಂದರೆ ಅಲ್ಲಿ ಆ ನೋಟಿಸನ್ನು ಪ್ರಶ್ನೆ ಮಾಡಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಅದಾದ ನಂತರ ಇವತ್ತು ಅಂದರೆ ನಿನ್ನೆ ಬೀಗ ಮುದ್ರೆ ಆಗಿದ ನಂತರ ಅಥವಾ ಸೀಸನ್ ಮಾಡಿದ ನಂತರ ಇವತ್ತು ವೆಲ್ಸ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಅವರೇನಿದ್ದಾರೆ ಅವರು ಕೂಡ ಒಂದು ರಿಟ್ ಅರ್ಜಿಯನ್ನು ಹಾಕ್ತಾರೆ. ಅಲ್ಲಿ ಪ್ರಮುಖವಾಗಿರುವಂಥದ್ದು ಅಂದರೆ ಇಲ್ಲಿ ಸೀಸನ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಸೀಸನ್ ಪ್ರಶ್ನಿಸಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗುತ್ತೆ. ಜೊತೆಗೆ ಡಿಸಿ ಜೊತೆಯಲ್ಲೂ ಕೂಡ ಮಾತನಾಡ್ತಾರೆ. ಡಿಸಿ ಜೊತೆಯಲ್ಲಿ ಮಾತನಾಡಿದ ನಂತರ 10 ದಿನಗಳ ಕಾಲಾವಕಾಶ ಕೊಡ್ತೀವಿ ಅಂತೇಳಿ ಮೌಖಿಕವಾಗಿ ಯಾವಾಗ ಡಿಸಿ ಅವರು ಹೇಳ್ತಾರೋ ಆಗ ಈ ಒಂದು ಅರ್ಜಿಯನ್ನು ವಾಪಸ್ ತೆಗಿಬೇಕು ಅನ್ನೋ ಮಾತುಗಳನ್ನು ಕೂಡ ವೆಲ್ಸ್ ಎಂಟರ್ಟೈನ್ಮೆಂಟ್ಸ್ ಪರ ವಕೀಲರು ಕೂಡ ಮಾತನಾಡ್ತಾರೆ. ಅದಾದ ನಂತರ ಲಿಖಿತವಾಗಿ ಯಾವುದೇ ಆದೇಶವನ್ನು ನೀಡದ ಹಿನ್ನೆಲೆಯಲ್ಲಿ ಈಗ ಸದ್ಯ ಆ ಒಂದು ರಿಟ್ ಅರ್ಜಿಯನ್ನು ಮುಂದುವರಿಸೋದಕ್ಕೆ ಈಗ ಸದ್ಯ ವೆಲ್ಸ್ ಎಂಟರ್ಟೈನ್ಮೆಂಟ್ ಅವರು ಅಥವಾ ವೆಲ್ಸ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಅವರು ಕೂಡ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ನಾಳೆ 2 ಅರ್ಜಿಯ ವಿಚಾರಣೆ ಇದೆ. ಒಂದು ನೋಟಿಸನ್ನು ಪ್ರಶ್ನಿಸಿ ಅರ್ಜಿಯನ್ನು ಏನು ಸಲ್ಲಿಕೆ ಮಾಡಿದ್ರು ಈ ಹಿಂದೆ ಸೀಸ್ ಮಾಡೋದಕ್ಕೂ ಹಿಂದೆ ಆ ಒಂದು ಅರ್ಜಿ ವಿಚಾರಣೆ ಕೂಡ ಇದೆ. ಅದರ ಜೊತೆಯಲ್ಲಿ ಬೀಗ ಮುದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ರಿಟ್ ಅರ್ಜಿಯನ್ನು ಹಾಕಲಾಗಿದೆ. ಆ ರಿಟ್ ಅರ್ಜಿಯ ವಿಚಾರಣೆ ಕೂಡ ನಾಳೆಯೇ ಇದೆ. ಹಾಗಾಗಿ 2 ಅರ್ಜಿ ವಿಚಾರಣೆ ಏಕಕಾಲದಲ್ಲಿ ನಡೆಯೋದ್ರಿಂದ ಆರ್ ನಟರಾಜ್ ಅವರ ಒಂದು ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಈ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈಗಾಗಲೇ ಏನು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ, ರಿಟ್ ಅರ್ಜಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಯಾವುದೇ ರೀತಿಯ ವೈಲೇಷನ್ಗಳು ಕೂಡ ಆಗಿಲ್ಲ, ನಿಯಮ ಉಲ್ಲಂಘನೆ ಆಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಇವರು ನೋಟಿಸನ್ನು ಕೊಟ್ಟು ನಮ್ಮಿಂದ ಉತ್ತರವನ್ನು ಪಡಿಬೇಕಾಗಿತ್ತು. ಅದು ಯಾವುದನ್ನೂ ಮಾಡದೆ ಏಕಾಏಕಿ ಈ ರೀತಿಯಲ್ಲಿ ನಿರ್ಧಾರವನ್ನು ಯಾವ ಕಾರಣಕ್ಕಾಗಿ ತೆಗೆದುಕೊಂಡ್ರು ಅಂತೇಳಿ ಆ ರಿಟ್ ಅರ್ಜಿಯಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾಳೆ ವಾದ ಪ್ರತಿವಾದ ಆದ ನಂತರ ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಹುಲ್. ರೈಟ್ ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.